ನಿಧಾನ ಹಂಗೆ ಕೂಚತ್ತೆ ಕೂಚು ಅಲ್ಲೇ ಹಾಂ ಕೂಚು ಕೂಚು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು KRS ಬ್ಯಾಕ್ ವಾಟರ್ನಲ್ಲಿ ಇದ್ದಂಥ ಶ್ರೀ ವೇಣುಗೋಪಾಲ ಸ್ವಾಮಿ ಟೆಂಪಲ್ ವಿಡಿಯೋಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಇವಾಗ ನಾವು ಹೋಗ್ತಾ ಇರೋದು ಬಲಮುರಿ ಫಾಲ್ಸ್ಗೆ. ಇಲ್ಲಿ ನೀರಲ್ಲಿ ಆಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವಾಗ ಬೇಸಿಗೆ ಇರೋದ್ರಿಂದ ನೀರು ಎಷ್ಟಿದೆಯೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ನೋಡೋಣ ಎಷ್ಟಿರುತ್ತೋ ಅಷ್ಟರಲ್ಲೇ ಆಡ್ಕೊಂಡು ಬರೋಣ. ಇವಾಗ ಆಲ್ರೆಡಿ ಹತ್ತತ್ರ ಬಂದ್ವಿ. ನಾವು ಇಲ್ಲಿಗೆ. ಇವಾಗ ನೋಡಿದ್ರೆ ನೀರು ತುಂಬ ಕಡಿಮೆ ಇದೆ, ತುಂಬ ಅಂದರೆ ತುಂಬ ಕಡಿಮೆ ಇದೆ. ತೋರಿಸ್ತೀನಿ ಎಷ್ಟಿದೆ ನೀರು ಅಂತ. ಬಟ್ ನನಗೇನೋ ಸಾಕು ಇಷ್ಟು ನೀರು ನಮಗೆ ಆಡೋದಕ್ಕೆ. ಇಷ್ಟರಲ್ಲೇ ಆಡಿದ್ವಿ, ಖುಷಿ ಆಯಿತು. ಬಟ್ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ನಿರಾಶೆ ಆಯಿತು, ಯಾಕಂದರೆ ಅವನು ನೀರಲ್ಲಿ ಮುಳುಗಿ ಸ್ವಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ. ಬಟ್ ಅವನಿಗೆ ಎಷ್ಟು ನೀರು ಸಾಕಾಗಿಲ್ಲ ಅವನಿಗೆ, ಯಾಕಂದರೆ ಅವ್ನು ಮುಳುಗೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಕಡಿಮೆ ಇತ್ತು ನೀರು. ನೀವೇ ನೋಡಿ ಎಷ್ಟು ಕಡಿಮೆ ಇದೆ ನೀರು. ಗುರು ಕಲ್ಲು ಹುಷಾರು. ಕಲ್ಲು ಹುಷಾರು, ಜಾರ್ತೆ. ನಿಧಾನಕ್ಕೆ ನಿಧಾನ ಬಂಗಾರ. ನಿಧಾನ ಬಾ. ಗುರು ಹುಷಾರು, ಜಾರ್ತದೆ. ಕಲ್ಲು ಇಲ್ಲಿ ಬರ ಬಂಗಾರ. ನೀರೊಳಗಡೆ ಕಲ್ಲುಗಳಂತೂ ತುಂಬಾ ಜಾರ್ತಾ ಇದ್ವು. ನನಗೆ ಹೆಜ್ಜೆ ಹಾಕೋಕ್ಕೆ ಭಯ ಆಗ್ತಾಯಿತ್ತು, ಎಲ್ಲಿ ಜಾರು ಬಿದ್ದುಬಿಡ್ತೀವೋ ಅಂತ. ಅಷ್ಟು ತುಂಬ ನೈಸ್ ಇದ್ವು ನೀರು ಕಲ್ಲುಗಳೆಲ್ಲ. ನೀವೇನಾದರೂ ಹೋದರೆ ತುಂಬ ನೋಡ್ಕೊಂಡು ಓಡಾಡಿ. ತುಂಬ ಎಡ್ಜಸ್ ಎಲ್ಲ ತುಂಬ, ಆದರೆ ಕಲ್ಲುಗಳ ಎಡ್ಜಸ್ ಎಲ್ಲ ತುಂಬ ಶಾರ್ಪ್ ಕೂಡ ಇದ್ದಾವೆ. ಕಾಲು ಇಡೋಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಅಂದರೆ ತುಂಬ ಶಾರ್ಪ್ ಇದೆ ಮತ್ತು ತುಂಬ ನೈಸ್ ಇದೆ. ಜಾರು ಬಿಡ್ತೀವಿ, ಅಷ್ಟು ನೈಸಾಗಿತ್ತು ಕಲ್ಲುಗಳು. ತುಂಬ ನೋಡ್ಕೊಂಡು ಓಡಾಡಿ ನೀವೇನಾದರೂ ಅಲ್ಲಿಗೆ ಹೋದರೆ. ಬೇಡ ನವಿ, ಬಾಯಿ ಕಡೆ ಚೆನ್ನಾಗಿಲ್ಲ. ಈ ಕಡೆ ತಿರ್ಸೋದು, ಈ ಕಡೆಗೆ. ಜಾರ್ತೆ ಕುತ್ಕೋ. ಹೊಳೆ ಮನೆ ನೀರು ಡೆಪ್ತ್ ಎಲ್ಲಿ ಅಷ್ಟಿಲ್ಲ. ಡೆಪ್ತ್ ಎಲ್ಲಿ? ಹಾಂ, ಹೋಗಲ್ಲೇ ಇದು. ಹಾಂ ಎಲ್ಲ ಗುರು ಒಂದೇ ಕತ್ತಾಗೋಯ್ತಾನೆ. ಹಾಂ ಹೌದು, ಜಾರ್ತೀನಿ. ನೀವು ಹೋಗು, ನನಗೆ ಜಾಸ್ತಿ ಆಯಿತು. ಅಲ್ಲೇ ಇರು, ಬಂದೆ ನಾನು. ಅಲ್ಲೇ ನಾ ಇದ್ದೀನಿ ನಿನ್ನ ಜೊತೆ. ಅಪ್ಪ ಇದ್ದೀನಿ ಇಲ್ಲಿ.
ಇಲ್ಲೇ ಇದೀನಿ, ಇಲ್ಲೇ ವೀಡಿಯೋ ಮಾಡೋಕ್ಕೆ ಒಂಚೂರು ದೂರ ಬಂದೆ. ಆಡು ಆಡಂಗೆ ಹಂಗೆ ಕೂಚತ್ತೆ, ಕೂಚು ಅಲ್ಲೇ. ಹಾಂ ಕೂಚು ಕೂಚು ಕೂಚು, ಏನಿಲ್ಲ. ನೀರಲ್ಲೆಲ್ಲ ಆಡಿಕೊಂಡು ಹಾಗೆ ಕೆಲವೊಂದು ಫೋಟೋಸು ವೀಡಿಯೋಸ್ನು ಮಾಡಿಕೊಂಡು ಈಗ ನಾವು ಹೊರಟಿದ್ದೀವಿ. ಇಲ್ಲಿ ನೋಡಿ ನೀರು ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಇದೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಹರಿತಾ ಇದೆ ನೀರು, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ. ಹೊರಟು ಸರದಾರಿಗೆ ಬಂದ್ವಿ. ಸ್ವಲ್ಪ ಹೊಟ್ಟೆ ಹಸಿವಾಗಿತ್ತು, ನೀರಳೆಲ್ಲ ಆಡಿ ನಾವು ಮನೆಯಿಂದನೇ ಇಡ್ಲಿ ಚಟ್ನಿ ಮಾಡ್ಕೊಂಡು ಬಂದಿದ್ವಿ. ಹಾಗೆ ಹಣ್ಣುಗಳನ್ನೂ ಕೂಡ ತೊಗೊಂಡು ಬಂದಿದ್ವಿ. ಕಾರಲ್ಲಿ ಕುತ್ಕೊಂಡು ತಿಂದ್ವಿ. ಇವಾಗ ನಾವು ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನಾನು ಬಲಮುರಿ ಫಾಲ್ಸ್ನೂ ಕೂಡ ನೋಡಿರಲಿಲ್ಲ, ಮತ್ತು ಈಗ ಹೋಗಬೇಕು ಅಂದ್ಕೊಂಡಿರೋ ಪ್ಲೇಸ್ನೂ ಕೂಡ ನಾನು ನೋಡಿಲ್ಲ. ಅದಕ್ಕೋಸ್ಕರ ಈಗ ಇಲ್ಲಿಂದ ನಾವು ಆ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸು ಅಂತ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನಂಗೆ ಆ ಒಂದು ಪ್ಲೇಸ್ ಅಂತೂ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಾನು ಮಂಡ್ಯದಲ್ಲೇ ಇದ್ಕೊಂಡು ನಾನು 2 ಪ್ಲೇಸ್ಗಳನ್ನ ನೋಡಿರಲಿಲ್ಲ. ಇನ್ನೂ ಸುಮಾರು ಪ್ಲೇಸಸ್ಗಳನ್ನ ಮಂಡ್ಯದಲ್ಲಿರೋದನ್ನು ನೋಡೇ ಇಲ್ಲ ನಾನು. ಇನ್ನು ಮುಂದೆ ಇದೇ ರೀತಿ ರಜೆಗಳು ಸಿಕ್ಕಿದಾಗ ಮಂಡ್ಯದಲ್ಲಿರುವಂಥ ಪ್ಲೇಸ್ಗಳನ್ನ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಇಲ್ಲಿಂದ ನಾವು ಆ ಒಂದು ಪ್ಲೇಸ್ಗೆ ಹೋಗ್ತೀವಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.